ಖಾಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿದ್ದರೆ ಆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ ಅದನ್ನು ಮಾಡುವಂಥದ್ದು, ನಿರ್ಣಯ ಎಲ್ಲವನ್ನು ಸಭೆಯನ್ನು ಕರೆಯುವಂಥದ್ದು ಎಲ್ಲವನ್ನು ಮಾಡುವಂಥದ್ದು ವ್ಯವಸ್ಥಾಪನಾ ಸಮಿತಿ. ಆಗ ಕಾರ್ಯನಿರ್ವಹಣಾಧಿಕಾರಿಯವರು ಬೇಕೊಂದಿಲ್ಲ, ಅವಶ್ಯಕತೆ ನೇಮಕಾತಿ ಅಗತ್ಯವೇ ಇಲ್ಲ. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡುವಂಥದ್ದು. ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಮ್ಗೆ ಟರ್ಮ್ 3 ವರ್ಷ ಅಂತ ಇರ್ತದೆ. ಆವಾಗ ಹಿಂದೆ ಈಗ 3 ವರ್ಷ ಆಗಿರ್ತದೆ, ಇನ್ನು ನೇಮಕ ಆಗ್ಬೇಕಷ್ಟೇ, ವ್ಯವಸ್ಥಾಪನಾ ಸಮಿತಿ ರಚನೆ ಆಗಿರುವುದಿಲ್ಲ. ಆ ಸಂದರ್ಭದಲ್ಲಿ ಇಲಾಖೆ ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡಿರ್ತದೆ. ಆವಾಗ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಎಲ್ಲವನ್ನೂ ಕಾರ್ಯನಿರ್ವಹಣಾಧಿಕಾರಿ ಮಾಡುವಂಥದ್ದು. ಅಧ್ಯಕ್ಷ ಆಯ್ಕೆಯಾಗಿ ವ್ಯವಸ್ಥಾಪನಾ ಸಮಿತಿ ಇದ್ರೆ ಅದನ್ನ ಸಂಪೂರ್ಣ ನಾವೇ ಮಾಡುವಂಥದ್ದು. ಕಾರ್ಯನಿರ್ವಹಣಾಧಿಕಾರಿ ಇಲ್ಲದ್ರೆ ನಮ್ಗೇನು ತಲೆಬಿಸಿ ಇಲ್ಲ, ಒಳ್ಳೇದು. ಕಾರ್ಯನಿರ್ವಹಣಾಧಿಕಾರಿ ಯಾರನ್ನು ಮಾಡುವ ಆಗಿರ್ತದೆ? ಸರ್ಕಾರ ಯಾರನ್ನು ಮಾಡುವ? ಅದು ತಹಶೀಲ್ದಾರನ್ನ ಮಾಡ್ಬೋದು, ಹಾಗೆ ಕೆಲವು ಇಒಗಳನ್ನ ಮಾಡ್ತಾರೆ, ಪಂಚಾಯತ್ ಅಧಿಕಾರಿಗಳು, ಕಂದಾಯ ಇಲಾಖೆ. ಈಗ ನಮ್ಮದು ಒಂದು ಪ್ರಶ್ನೆ, ಒಂದು ವ್ಯವಸ್ಥಾಪನಾ ಸಮಿತಿ 3 ವರ್ಷಕ್ಕೆ ಆಡಳಿತಕ್ಕೆ ಬರುವಾಗ ಹಳೆ ಸಮಿತಿ ಇದ್ದಾಗ ಮಾಡಿದಂತಹ ಒಂದು ಅಭಿವೃದ್ಧಿ ಸಮಿತಿ ಅಥವಾ ಜೀರ್ಣೋದ್ಧಾರದ ಸಮಿತಿ ಅಂತ ಹೇಳುವಂಥದ್ದು ಸ್ವಯಂ ಬರ್ಖಾಸ್ತ ಆಗ್ತದೋ ಅಥವಾ ಅದು ಮುಂದುವರಿತದೋ ಅಂತ ಅದಕ್ಕೆ 3 ವರ್ಷ ಅಲ್ಲ 5 ವರ್ಷ ಅಧಿಕಾರದಲ್ಲಿದ್ದರೆ ಅಥವಾ 3 ವರ್ಷ ಅಧಿಕಾರದಲ್ಲಿದ್ದರೆ ವ್ಯವಸ್ಥಾಪನಾ ಸಮಿತಿ ಅಂತ ಹೇಳುವಂಥದ್ದು ಹಿಂದಿನ ಸಮಿತಿಗಿಂತ ಮೊದಲು ಸರ್ಕಾರದ ಆದೇಶದ ಪ್ರಕಾರ ಹೊಸದಾಗಿದ್ದಲ್ಲಿ ಆ ಹಿಂದಿನ ತೀರ್ಮಾನ